ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆ ಆಗಿದೆ. ಅಂದ್ರೆ ಮದುವೆ ಆಗೋದಾಗಿ ಯುವತಿಗೆ ನಂಬಿಸಿ ವಂಚನೆ ಮಾಡಿರುವಂತ ಆರೋಪ ಕೇಳಿಬಂದಿತ್ತು. ಮಹಿಳಾ ಆಯೋಗಕ್ಕೂ ಕೂಡ ಆ ಯುವತಿ ದೂರನ್ನ ಕೊಟ್ಟಿದ್ರು. ಈಗ ಯುವತಿ ಮಾಡಿರುವಂತ ಆರೋಪಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಒಂದು ಸಾಕ್ಷ್ಯ ಲಭ್ಯವಾಗಿದೆ. ಅಂದ್ರೆ ಆಕೆ ಹೇಳ್ಕೊಂಡಿದ್ದು ಎಂಗೇಜ್ಮೆಂಟ್ ಆಗಿತ್ತು, ಅದಾದ್ಮೇಲೆ ಆತ ತನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತೆಲ್ಲ ಆರೋಪಗಳನ್ನ ಮಾಡಿದ್ರಲ್ಲ, ಅದಕ್ಕೆ ಪುಷ್ಟಿ ಕೊಡುವಂತೆ ಯುವತಿ ಜೊತೆಗೆ ಹೋಟೆಲ್ನಲ್ಲಿ ಪ್ರತೀಕ್ ಏನ್ ತಂಗಿದ್ದ ಆ ಬಿಲ್ಗಳು ಲಭ್ಯವಾಗಿದೆ. ಲಾತೂರ್ನ ಹೋಟೆಲ್ ಒಂದರಲ್ಲಿ ಇಬ್ಬರು ಕೂಡ ತಂಗಿದ್ರು. ಇಬ್ಬರು ತಂಗಿದ್ದ ಹೋಟೆಲ್ನ ಬಿಲ್ ನ್ಯೂಸ್ 18ಗೆ ಲಭ್ಯವಾಗಿದೆ. ಲೈಂಗಿಕವಾಗಿ ತನ್ನನ್ನ ಆತ ಬಳಸ್ಕೊಂಡಿದ್ದಾನೆ ಅಂತೇಳಿ ಯುವತಿ ದೂರನ್ನ ಕೊಟ್ಟಿದ್ಲು. ಮಹಿಳಾ ಆಯೋಗಕ್ಕೂ ನೊಂದಂತ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ಲು. ದಿನಾಂಕ ಸ್ಥಳವನ್ನ ಉಲ್ಲೇಖಿಸಿ ಯುವತಿ ದೂರನ್ನ ದಾಖಲು ಮಾಡಿದ್ಲು. ಈಗ ಸಂತ್ರಸ್ತೆ ಹಾಗೆಯೇ ಪ್ರತೀಕ್ ಚೌಹಾಣ್ ಹೆಸರಲ್ಲಿರುವಂತಹ ಹೋಟೆಲ್ ಬಿಲ್ ಸಾಕ್ಷ್ಯದ ರೀತಿಯಲ್ಲಿ ಸಿಕ್ಕಿದೆ. ಯುವತಿಯ ಆರೋಪಕ್ಕೆ ಈಗ ಈ ಸಾಕ್ಷ್ಯ ಪುಷ್ಟಿ ಕೊಡ್ತಾ ಇದೆ ಶಾಸಕರ ಪುತ್ರನ ವಿರುದ್ಧ. ಹಾಗಾದ್ರೆ ಪೊಲೀಸರು ಈ ಎಲ್ಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಕ್ರಮವನ್ನ ಕೈಗೊಳ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಈಗ ಎಂಗೇಜ್ಮೆಂಟ್ ಆಗಿತ್ತು, ತನ್ನ ರೀತಿಯಲ್ಲೇ ಸಾಕಷ್ಟು ಯುವತಿಯರಿಗೆ ವಂಚನೆಯನ್ನ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ಮಾಡಿದ್ದಾರೆ ಅಂತ ಹೇಳಿ ಆ ಯುವತಿ ಗಂಭೀರವಾದಂಥ ಆರೋಪ ಮಾಡಿದ್ಲು. ಈಗ ತನ್ನ ಮೇಲೆ ಆಗಿರುವಂಥ ಒಂದು ಅನ್ಯಾಯಕ್ಕೆ ನ್ಯಾಯ ಬೇಕು ಅಂತ ಆಕೆ ಫಸ್ಟ್ ಪೊಲೀಸರು ಮೊರೆ ಹೋದಾಗ ಪೊಲೀಸರು ಕೇಸ್ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಮಹಿಳಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟನ್ನು ಕೊಡಬೇಕಾಯಿತು ಅಂತ ಆಕೆ ಹೇಳ್ಕೊಂಡಿದ್ಲು ಮೊನ್ನೆ. ಇದೀಗ ಆಕೆ ಮಾಡಿರುವಂಥ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಒದಗಿಸಲಾಗಿದೆ. ಅಂದರೆ ತನ್ನನ್ನು ಆತ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಆಕೆ ಏನು ಆರೋಪ ಮಾಡಿದ್ಲು, ಇಬ್ಬರು ತಂಗಿರುವಂಥ ಹೋಟೆಲ್ನ ಬಿಲ್ ಇದೀಗ ಪೊಲೀಸರಿಗೆ ಸಾಕ್ಷ್ಯದ ರೀತಿಯಲ್ಲಿ ಆಕೆ ಕೊಟ್ಟಿದ್ದಾಳೆ. ಸೊ ಇನ್ನಾದರೂ ಪೊಲೀಸರು ಈ ಸಾಕ್ಷ್ಯಾಧಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಶಾಸಕರ ಪುತ್ರನ ಮೇಲೆ ಕ್ರಮವನ್ನ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ತಾರಾ ನೋಡಬೇಕು. ಇನ್ನು ಬೀದರ್ನ ಎಸ್ಪಿ ಕಚೇರಿಗೆ ಸಂತ್ರಸ್ತೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರತೀಕ್ ಚೌಹಾಣ್ ವಿರುದ್ಧ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಮಹಿಳಾ ಆಯೋಗದ ಅಭಯದ ಬಳಿಕ ಈ ದೂರನ್ನ ಕೊಟ್ಟಿದ್ದಾರೆ. ಫಸ್ಟ್ ಪೊಲೀಸರನ್ನ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ತಮ್ಮ ದೂರನ್ನ ಸ್ವೀಕರಿಸೋದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ಮಹಿಳಾ ಆಯೋಗದ ಮೊರೆ ಹೋಗಬೇಕಾಯಿತು. ಮಹಿಳಾ ಆಯೋಗದವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿದ್ರು. ಮತ್ತೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಒಂದು ಅಭಯವನ್ನು ಕೊಟ್ಟಿದ್ರಲ್ಲ, ಈ ನಿಟ್ಟಲ್ಲಿ ಈಗ ಸೀದಾ ಪೊಲೀಸ್ ಕಚೇರಿಗೆ ಬಂದು ಈಗ ನೊಂದಂಥ ಯುವತಿ ಸಂತ್ರಸ್ತೆ ಪ್ರಭು ಚೌಹಾಣ್ ಮಗನ ಮೇಲೆ ವಂಚನೆ ಕೇಸನ್ನು ಕೊಟ್ಟಿದ್ದಾರೆ. ಅಂದರೆ ತನ್ನನ್ನು ಮದುವೆ ಆಗೋದಾಗಿ ನಂಬಿಸಿ ಎಂಗೇಜ್ಮೆಂಟು ಮಾಡಿಕೊಂಡು ಅದಾದ್ಮೇಲೆ ಮದುವೆ ದಿನಾಂಕವನ್ನ ನೀಡದೆ ಸತಾಯಿಸ್ತಾ ಇದ್ರು. ಅದಾದ್ಮೇಲೆ ಲೈಂಗಿಕವಾಗೂ ಬಳಸ್ಕೊಂಡಿರುವಂತ ಆರೋಪ ಆಕೆ ಮಾಡಿದಾಳೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಕೇವಲ ಆರೋಪ ಮಾಡಿರೋದಷ್ಟೇ ಅಲ್ಲ, ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಸಾಕ್ಷಿಗಳನ್ನು ಕೂಡ ಆ ಯುವತಿ ಕೊಟ್ಟಿರೋದ್ರಿಂದ ಈಗ ಶಾಸಕರ ಪುತ್ರನ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮವನ್ನ ಪೊಲೀಸರು ಕೈಗೊಳ್ತಾರಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ರಾಜಕೀಯವಾಗಿ ಪ್ರಭು ಚೌಹಾಣ್ ಅವರ ಸಮರ್ಥನೆ ಏನಿದಕ್ಕೆ? ಶರ್ಮಿತಾ, ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಮೇಲೆ ಯುವತಿಯೊಬ್ಬಳು ದೂರನ್ನು ಸಲ್ಲಿಸಿದ್ಲು ಮಹಿಳಾ ಆಯೋಗಕ್ಕೆ. ಆ ಸಂದರ್ಭದಲ್ಲಿ ಅವಳು ಸಾಕಷ್ಟು ಆರೋಪಗಳನ್ನು ಮಾಡಿದ್ಲು. ಅಂದರೆ ಪ್ರಮುಖವಾಗಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡ ನಂತರದಲ್ಲಿ ಇವರು ನಮಗೆ ಅಂದರೆ ಮದುವೆ ಮಾಡೋದಕ್ಕೆ ಈಗ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಆ ಮೊದಲು ನಿಶ್ಚಿತಾರ್ಥ ಆದ ನಂತರದಲ್ಲಿ ಹಲವು ಬಾರಿ ಪ್ರತೀಕ್ ಚೌಹಾಣ್ ನನ್ನನ್ನು ದೈಹಿಕವಾಗಿಯೂ ಕೂಡ ಬಳಸ್ಕೊಂಡಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನು ಪ್ರಮುಖವಾಗಿ ಮಾಡಿದ್ರು. ಜೊತೆಗೆ ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡಿದ್ರೆ ಅವರು ಮದುವೆಯ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಆರೋಪ ಮಾಡಿದರು. ಜೊತೆಗೆ ದೂರನ್ನು ಸಲ್ಲಿಸೋದಕ್ಕೆ ಹೋದರೂ ಸಹ ಪೊಲೀಸರು ಸಹಕಾರವನ್ನು ಕೊಡ್ತಾ ಇಲ್ಲ. ರಾಜಕೀಯವಾಗಿ ನಮಗೆ ಹಿನ್ನಡೆ ಆಗ್ತಾ ಇದೆ, ರಾಜಕೀಯ ಕಾರಣದಿಂದಾಗಿ ನಮಗೆ ಯಾವುದೇ ರೀತಿಯ ಸಹಕಾರಗಳು ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವಳು ಅಂದರೆ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಜೊತೆಗೆ ಅದಾದ ನಂತರದಲ್ಲಿ ಮಹಿಳಾ ಆಯೋಗಕ್ಕೆ ಬಂದು ದೂರನ್ನು ಸಲ್ಲಿಸಿದರು. ಈಗ ಏನು ಪ್ರತೀಕ್ ಚೌಹಾಣ್ ಮೇಲೆ ಆರೋಪವನ್ನು ಮಾಡಿರ್ತಕ್ಕಂಥ ಸಂತ್ರಸ್ತೆ ಬೀದರ್ನಲ್ಲಿ ಎಸ್ ಪಿ ಕಚೇರಿಯಲ್ಲಿ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಈಗ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಅಂತಂದರೆ ಪ್ರತೀಕ್ ಚೌಹಾಣ್ ಮತ್ತು ಸಂತ್ರಸ್ತೆ ಉಳಿದುಕೊಂಡಿರ್ತಕ್ಕಂಥ ಹೋಟೆಲ್ನ ಬಿಲ್ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಏನು ಆರೋಪ ಏನು ಕಂಡು ಬಂದಿತ್ತು, ಆರೋಪಕ್ಕೆ ಪೂರಕವಾಗಿರುವಂತೆ ಈಗ ಸಾಕ್ಷ್ಯಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಇದು ಕಾನೂನಿನ ಸಂಕಷ್ಟವನ್ನು ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಎದುರಿಸಲೇಬೇಕಾಗತ್ತೆ. ಸಂತ್ರಸ್ತೆ 3-4 ದಿನಗಳ ಕಾಲ ಏನು ಆರೋಪವನ್ನು ಮಾಡಿದ್ಲು. ಜೊತೆಗೆ 3-4 ದಿನಗಳವರೆಗೆ ಅವರು ಉಳ್ಕೊಂಡಿರ್ತಕ್ಕಂಥ ಹೋಟೆಲ್ನ ಬಿಲ್ಗಳು ಕೂಡ ಈಗ ಲಭ್ಯ ಆಗಿದೆ. ಜೊತೆಗೆ ಅವಳು ದಿನಾಂಕವನ್ನು ಕೂಡ ನಮೂದನ್ನು ಮಾಡಿದ್ಲು ದೂರಿನಲ್ಲಿ. ಯಾವ್ಯಾವ ದಿನಾಂಕದಂದು ಯಾವ್ಯಾವ ಹೋಟೆಲ್ಗೆ ಪ್ರತೀಕ್ ಚೌಹಾಣ್ ಕರೆದುಕೊಂಡು ಹೋಗಿದ್ರು ಅನ್ನುವಂಥದ್ದನ್ನು ಕೂಡ ಅವಳು ಉಲ್ಲೇಖ ಮಾಡಿದ್ಲು. ಅದಕ್ಕೆ ಸಂಬಂಧಪಟ್ಟಂತೆ ಅದೇ ಒಂದು ದಿನಾಂಕದ
ಹೋಟೆಲ್ ಬಿಲ್ಲು ಕೂಡ ಲಭ್ಯ ಆಗಿದೆ. ಅಲ್ಲಿ ಇಬ್ಬರ ಹೆಸರು ಕೂಡ ಇದೆ, ಪ್ರತೀಕ್ ಚವ್ಹಾಣ್ ಇರ್ಬೋದು, ಹಾಗೆ ಸಂತ್ರಸ್ತೆಯ ಹೆಸರು ಕೂಡ ಒಂದು ಹೋಟೆಲ್ ಬಿಲ್ನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಜೊತೆಗೆ ಈ ಒಂದು ಪ್ರಕರಣವನ್ನು ಪೊಲೀಸರು ಅಂದರೆ ಈ ಒಂದು ಅತ್ಯಾಚಾರ ಪ್ರಕರಣ ದಾಖಲಿಸ್ತಾರ ಅಥವಾ ಇದನ್ನು ಯಾವ ರೀತಿಯಾಗಿ ದಾಖಲಿಸ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡ್ತಿರುವಂಥದ್ದು. ಯಾಕಂದರೆ ಈಗಷ್ಟೇ ಬೀದರ್ನಲ್ಲಿ ಈ ಒಂದು ಸಂತ್ರಸ್ತೆ ದೂರನ್ನು ಕೂಡ ದಾಖಲಿಸಿದ್ದಾರೆ. ಜೊತೆಗೆ ಇವತ್ತು ಪ್ರಭು ಚವ್ಹಾಣ್ ಸಹ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಪ್ರಭು ಚವ್ಹಾಣ್ ತಮ್ಮ ವರ್ಷನನ್ನು ಏನು ಯಾವ ರೀತಿಯಾಗಿ ಇಡ್ತಾರೆ ಅನ್ನುವಂಥದ್ದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಸಂತ್ರಸ್ತೆ ಏನು ಆರೋಪವನ್ನು ಮಾಡಿದ್ದು, ಆರೋಪಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳು ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ.